ರಾಷ್ಟ್ರ ರಾಜಧಾನಿ ನವದೆಹಲಿಯ ಇಂದಿರಾ ಭವನದಲ್ಲಿ ಹೈ ವೋಲ್ಟೇಜ್ ಸಿಡಬ್ಲ್ಯೂಸಿ ಸಭೆ ಈಗಾಗಲೇ ಆರಂಭ ಆಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆ ಆರಂಭವಾಗಿರೋದು. ಈ ಕಾರ್ಯಕಾರಿ ಸಮಿತಿಯಲ್ಲಿ ಸಿಎಂ ಕೂಡ ಭಾಗಿಯಾಗಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳು ಇವತ್ತಿನ ಸಿಡಬ್ಲ್ಯೂಸಿ ಸಭೆಗೆ 3 ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಇತ್ತು. ಅವರೆಲ್ಲ ಭಾಗಿಯಾಗಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲದ ಸಿಎಂಗಳಿಗೆ ಆಹ್ವಾನ ಇತ್ತು. ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಸುಖವಿಂದರ್ ಸಿಂಗ್ ಸಭೆಯಲ್ಲಿ ಭಾಗಿಯಾದರೆ ಕರ್ನಾಟಕದಿಂದ ಬಿಕೆ ಹರಿಪ್ರಸಾದ್, ನಾಸಿರ್ ಹುಸೇನ್ ಕೂಡ ಭಾಗಿಯಾಗಿದ್ದಾರೆ. ಇನ್ನು ಕಾರ್ಯಕಾರಿ ಸಮಿತಿಯ ಆಜೀವ ಸದಸ್ಯರಾಗಿರುವಂತಹ ವೀರಪ್ಪ ಮೊಯ್ಲಿ ಅವರು ಕೂಡ ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಯಾವೆಲ್ಲ ವಿಚಾರಗಳು ಇಲ್ಲಿ ಚರ್ಚೆ ಆಗುತ್ತೆ ಅನ್ನುವಂತಹ ಬಹಳ ದೊಡ್ಡದಾದಂಥ ಕುತೂಹಲ. ಈಗಾಗಲೇ ಮನ್ರೇಗಾ ಯೋಜನೆಯ ಹೆಸರನ್ನ, ಕಾನೂನನ್ನ ಬದಲಾವಣೆ ಮಾಡಿರುವ ವಿಚಾರ ಕೂಡ ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಅನ್ನುವಂತಹ ಮಾಹಿತಿ ಇದೆ. ಇದರ ಜೊತೆಗೇನೆ ಕಾಂಗ್ರೆಸ್ ಬೇರೆ ಯಾವೆಲ್ಲ ರೀತಿಯ ರಣತಂತ್ರವನ್ನ ರೂಪಿಸ್ತಾ ಇದೆ ದೇಶಕ್ಕೆ, ಅದೆಲ್ಲವೂ ಕೂಡ ಇಲ್ಲಿ ಚರ್ಚೆಗೆ ಬರುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ನು ಈ ಸಿಡಬ್ಲ್ಯೂಸಿ ಸಭೆ ಆದ ಬಳಿಕ ಅಥವಾ ಸಿಡಬ್ಲ್ಯೂಸಿ ಸಭೆಯಲ್ಲೇ ರಾಜ್ಯದ ನಾಯಕತ್ವ ಗೊಂದಲ ಕೂಡ ಪ್ರಸ್ತಾಪ ಆಗುತ್ತಾ ಅನ್ನೋದು ಪ್ರಶ್ನೆ. ಬಿಕಾಸ್ ಎಐಸಿಸಿ ಅಧ್ಯಕ್ಷರು ಎಲ್ಲಾ ಗೊಂದಲ ಬಗೆಹರಿಸೋದಾಗಿ ಹೇಳಿ ತೆರಳಿದ್ರು. ಹಂಗಾಗಿ ಇವತ್ತಿನ ಸಿಡಬ್ಲ್ಯೂಸಿ ಸಭೆಯಲ್ಲಿ ಈ ವಿಚಾರ ಕೂಡ ಖರ್ಗೆ ಅವರೇ ಖುದ್ದು ಪ್ರಸ್ತಾಪ ಮಾಡ್ತಾರಾ ಅನ್ನುವಂತಹ ಕುತೂಹಲ. ಖರ್ಗೆ ದೆಹಲಿಗೆ ತೆರಳುವ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅವರನ್ನ ಭೇಟಿಯಾಗಿದ್ರು. ಕುರ್ಚಿ ಭದ್ರಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಸಿಎಂ ಕೂಡ ತಂತ್ರವನ್ನ ರೂಪಿಸ್ತಾ ಇದ್ದಾರೆ, ಅನುಸರಿಸ್ತಾ ಇದ್ದಾರೆ. ಹಾಗಾಗಿ ಸಭೆಯಲ್ಲಿ ವಿಚಾರ ಚರ್ಚೆ ಆಗುತ್ತಾ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡುವಂತ ಸಾಧ್ಯತೆ, ಚಾನ್ಸ್ ಏನಾದರೂ ಸಿಕ್ತು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಸಂಪುಟ ಪುನಾರಚನೆಗೆ ರಾಹುಲ್ ಗಾಂಧಿ ಅವರಿಂದ ಗ್ರೀನ್ ಸಿಗ್ನಲ್ ಪಡೆಯೋದಕ್ಕೆ ಯತ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಸಂಪುಟ ಪುನಾರಚನೆಗೆ ಚಾನ್ಸ್ ಏನಾದ್ರು ಸಿಕ್ತು ಅಂತ ಹೇಳಿದ್ರೆ ಈ ನಾಯಕತ್ವ ಬದಲಾವಣೆಯ ಗೊಂದಲ ಏನಿದೆಯಲ್ಲ ಅದರಲ್ಲಿ ಮುಖ್ಯಮಂತ್ರಿಗಳು ಸೇಫು, ಸಿಎಂ ಅವರ ಕುರ್ಚಿ ಇನ್ನಷ್ಟು ಭದ್ರ ಅನ್ನುವಂತಹ ವಿಶ್ಲೇಷಣೆಗಳು ಈಗ ಆಲ್ರೆಡಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ಸಿಡಬ್ಲ್ಯೂಸಿ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಮೀಟಿಂಗ್ ಆಯೋಜನೆ ಆಗಿರೋದು. ಯಾರೆಲ್ಲ ಆಹ್ವಾನಿತರಿದ್ರು ಅವರೆಲ್ಲ ಭಾಗಿಯಾಗಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು, ತೆಲಂಗಾಣದ ಮುಖ್ಯಮಂತ್ರಿಗಳು ಹಾಗೆ ಹಿಮಾಚಲದ ಸಿಎಂಗಳಿಗೆ ಆಹ್ವಾನವನ್ನು ಕೊಡಲಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಇವರೆಲ್ಲ ಸಭೆಯಲ್ಲಿ ಭಾಗಿಯಾಗಿದ್ರೆ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರಿಗೆ ಇನ್ವೈಟ್ ಇಲ್ಲ. ಆ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಭಾಗಿಯಾಗಿಲ್ಲ ಅನ್ನೋದು ಕೂಡ ಗಮನಾರ್ಹ ಸಂಗತಿ. ಇನ್ನು ರಾಜ್ಯದ ನಾಯಕತ್ವ ಗೊಂದಲ ಈ ಸಿಡಬ್ಲ್ಯೂಸಿ ಸಭೆಯಲ್ಲೇ ಪ್ರಸ್ತಾಪ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಬಿಕಾಸ್ ಇಲ್ಲಿ ಈಗ ಆಲ್ರೆಡಿ ರಾಹುಲ್ ಗಾಂಧಿ ಅವರು ಹಾಗೆ ಸೋನಿಯಾ ಗಾಂಧಿ ಅವರ ಅಂಗಳದಲ್ಲಿ ಈ ಚೆಂಡಿರೋದು, ಅವರದ್ದೇ ಫೈನಲ್ ಡಿಸಿಷನ್ ಅನ್ನುವಂತಹ ಎಲ್ಲ ವಾತಾವರಣಗಳು ಸೃಷ್ಟಿಯಾಗಿದೆ. ಸೊ ಇವತ್ತಿನ ಸಭೆಯಲ್ಲಿ ಈ ವಿಚಾರ ಚರ್ಚೆಗೆ ಬರುತ್ತಾ? ಆ್ಯಂಡ್ ಆಲ್ರೆಡಿ ಪರ್ಸ್ನಲಿ ರಾಹುಲ್ ಗಾಂಧಿ ಅವರಿಗೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮಾಡಿದ್ರೆ ಏನು ಪರಿಣಾಮ ಆಗುತ್ತೆ ಅನ್ನುವಂತಹ ಒಂದು ರಿಪೋರ್ಟು ಚುನಾವಣಾ ತಂತ್ರಗಾರ ಸುನಿಲ್ ಅವ್ರ ಕಡೆಯಿಂದ ಈಗ ಆಲ್ರೆಡಿ ಕೈ ಸೇರಿದೆ. ಸೊ ಆ ರಿಪೋರ್ಟ್ನ ಪ್ರಕಾರ ನಾಯಕತ್ವ ಬದಲಾವಣೆ ಮಾಡಿದ್ರೆ ಪ್ರೋಸ್ ಆ್ಯಂಡ್ ಕಾನ್ಸ್ ಏನು ಅನ್ನುವಂಥದ್ದನ್ನು ಅರಿತಿರುವ ಕಾರಣ ಆ ವಿಚಾರಕ್ಕೆ ಒಂದು ಸ್ಪಷ್ಟ ಕ್ಲಾರಿಟಿಯನ್ನು ಈ ಸಭೆ ಮೂಲಕ ಏನಾದರೂ ರವಾನೆ ಮಾಡ್ತಾರಾ? ಇಫ್ ಇನ್ ಕೇಸ್ ಮಾಡ್ತೀವಿ ಅಂದರೆ ಮಾಡ್ತೀವಿ, ಮಾಡಲ್ಲ ಅಂದರೆ ಮಾಡಲ್ಲ, ಯಥಾಸ್ಥಿತಿ ಕಾಯ್ದುಕೊಂಡು ಹೋಗ್ಲಾಗತ್ತೆ ಅನ್ನುವಂಥ ಸಂದೇಶ ಈ ಸಿಡಬ್ಲ್ಯೂಸಿ ಮೀಟಿಂಗಲ್ಲಿ ಚರ್ಚೆಯಾಗಿ ಅದು ರವಾನೆ ಆಗುತ್ತಾ ಒಂದು ಸಂದೇಶ ಅನ್ನುವಂಥ ಕುತೂಹಲ ಇದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಪ್ರಯತ್ನವನ್ನೇನು ನಿಲ್ಲಿಸಿದ್ದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ತೆರಳುವ ಮುನ್ನ ಭೇಟಿ ಮಾಡಿದ್ರು ಅವರನ್ನ. ಬಿರುಸಿನ ಚಟುವಟಿಕೆಗಳು ನಡೆದಿದೆ ಎರಡೂ ಕಡೆಯಿಂದ. ಹಾಗಾಗಿ ಈ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಂತೋಷ್, ಸಿಡಬ್ಲ್ಯೂಸಿ ಸಭೆ ಆರಂಭಕ್ಕೆ ಮುನ್ನ ರಾಜ್ಯ ಮಟ್ಟದಲ್ಲೇನೆ ಸಾಕಷ್ಟು ಬಿರುಸಿನ ಚಟುವಟಿಕೆಗಳು ನಡೆದಿತ್ತು. ಇದೀಗ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ರಾಜ್ಯಕ್ಕೆ ಈ ಸಿಡಬ್ಲ್ಯೂಸಿ ಸಭೆಯಿಂದ ಫ್ರೂಟ್ಫುಲ್ ರಿಸಲ್ಟ್ ಏನಾದರೂ ಲಭ್ಯ ಆಗ್ಬೋದಾ? ಪ್ರಜ್ವಲ, ಒಂದು ಗಮನಿಸಬೇಕಾಗಿರುವಂತಹ ವಿಚಾರ, ಸಹಜವಾಗಿ ಈಗಾಗಲೇ ಆರಂಭವಾಗಿರುವಂತಹ ಸಿಡಬ್ಲ್ಯೂಸಿ ಸಭೆ ಏನಿದೆ ಇದು ದೇಶದ ಹಲವು ನಾನಾ ಸಮಸ್ಯೆಗಳು ಜೊತೆಗೆ ಯೋಜನೆಗಳ ಬಗ್ಗೆ, ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ನಡೆಸುವಂತಹ ಕಾರ್ಯಕ್ರಮಗಳ ಬಗ್ಗೆ
ಚಿಂತನೆ ಮಂಥನೆಯನ್ನ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಯನ್ನ ಸಿಡಬ್ಲ್ಯೂಸಿ ಸಭೆಯಲ್ಲಿ ನಡೆಸಲಾಗುತ್ತೆ. ಇದು ಸಹಜವಾಗಿ. ಉಳಿದಂತೆ ಪಕ್ಷದ ಪರವಾಗಿ ಯಾವ ರೀತಿಯ ನಿಲುವುಗಳನ್ನ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿಸಬೇಕು, ಪ್ರತಿಭಟನೆ ಮಾಡಿಸಬೇಕು, ಇದರ ಕುರಿತಾಗಿ ಅಭಿಯಾನಗಳನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಸಿಡಬ್ಲ್ಯೂಸಿ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಒಂದು ವೇಳೆ ಒಂದೇ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಯಾವುದಾದ್ರೂ ಒಂದು ಯೋಜನೆಗಳ ಬಗ್ಗೆ ಅಥವಾ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅಂತ ಹೇಳಿದ್ರೆ ಅಂತ ಸಮಯದಲ್ಲಿ ಮಾತ್ರ ಇಂತಹ ಸಿಡಬ್ಲ್ಯೂಸಿ ಸಭೆಗಳಲ್ಲಿ ಚರ್ಚೆನ ಮಾಡೋದಕ್ಕೆ ಮಾತ್ರ ಸಾಧ್ಯವಿದೆ ಹೊರತು ರಾಜ್ಯದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಉದ್ಭವಿಸಿರುವಂತಹ ಮುಖ್ಯಮಂತ್ರಿ ಕುರ್ಚಿಯ ಸಂಬಂಧಪಟ್ಟಂತ ವಿಚಾರಗಳನ್ನ ಇಷ್ಟು ಬಹಿರಂಗವಾಗಿ ಸಿಡಬ್ಲ್ಯೂಸಿ ಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕಾಗತ್ತೆ. ಒಂದು ವೇಳೆ ಚರ್ಚೆ ಮಾಡಬೇಕಾದಂತ ಅನಿವಾರ್ಯತೆ ಉಂಟಾದ್ರೆ ವೈಯಕ್ತಿಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಮಟ್ಟದ ನಾಯಕರುಗಳಾಗಿರುವಂತಹ ರಾಹುಲ್ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲಾ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದ 3 ರಿಂದ 4 ಜನರ ಸಮಿತಿ ಏನಿದೆ ತಂಡ, ಈ 4 ಜನ ಒಂದು ಒಟ್ಟಿಗೆ ಸಭೆಯನ್ನ ಸೇರಿ ಕೆಲವೊಂದಿಷ್ಟು ಸಮಯಗಳ ಕಾಲ ಚರ್ಚೆಯನ್ನು ನಡೆಸುವಂತ ಸಾಧ್ಯತೆಗಳನ್ನ ನಾವು ನಿರೀಕ್ಷೆ ಮಾಡಬೇಕಾಗುತ್ತೆ. ಅದು ಕೂಡ ಸಿಡಬ್ಲ್ಯೂಸಿ ಸಭೆ ಆದ ಬಳಿಕ ಸಂಜೆ ವೇಳೆಗೆ ಅಥವಾ ಮಧ್ಯಾಹ್ನದ ಬಳಿಕ ಈ ಸಭೆ ನಡೆಸುವಂತಹ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ. ಅದು ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು, ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಮಾಡಬೇಕು ಅನ್ನೋದರ ಬಗ್ಗೆ ಈಗಾಗಲೇ ಚರ್ಚೆಗಳು ನಡೀತಾ ಇದೆ. ಹಾಗಾಗಿ ನಾನಾ ಸಮುದಾಯದ ನಾಯಕರುಗಳು ಕೂಡ ಇದೀಗ ತಮ್ಮದೇ ಆದಂತಹ ಒಂದು ಬಲ ಪ್ರದರ್ಶನ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಕಳೆದ 2 ತಿಂಗಳಿನಿಂದಲೂ ಕೂಡ ಒಕ್ಕಲಿಗ ಸಮುದಾಯದ ಬಹುತೇಕ ನಾಯಕರೆಲ್ಲರೂ ಕೂಡ ದೆಹಲಿ ಮಟ್ಟಕ್ಕೆ ಬಂದು ಲಾಬಿಯನ್ನು ನಡೆಸಿದ್ದನ್ನು ಗಮನಿಸಬೇಕಾಗುತ್ತೆ. ಸ್ವಾಮೀಜಿಗಳಿರ್ಬೋದು, ಜೊತೆಗೆ ಶಾಸಕರು, ಇವರೆಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಒತ್ತಡವನ್ನು ಹಾಕ್ತಾ ಇದ್ರು. ಇದೀಗ ಇವತ್ತು ದೆಹಲಿಯ ಇಂದಿರಾ ಗಾಂಧಿ ಭವನ ಮುಂಭಾಗದಲ್ಲಿ ಕೂಡ ಅಂಬೇಡ್ಕರ್ ಸೇವಾ ಸಮಿತಿ ತಮ್ಮದೇ ಆದಂತಹ ಕೆಲವೊಂದಿಷ್ಟು ಬೆರಳೆಣಿಕೆಯ ಸದಸ್ಯರುಗಳನ್ನ ದೆಹಲಿಗೆ ಬಂದಿರುವಂತದ್ದು. ಜೊತೆಗೆ ಅಲ್ಲಿ ಕಾಂಗ್ರೆಸ್ ಭವನದ ಮುಂಭಾಗದಲ್ಲಿ ದಲಿತರಿಗೆ ಅವಕಾಶವನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಒತ್ತಡವನ್ನು ಹಾಕುವಂತ ಪ್ರಯತ್ನ ಮುಖಾಂತರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ನಾನಾ ರೀತಿಯಾದಂತಹ ಪ್ರಯತ್ನಗಳನ್ನ ಒಂದೊಂದೇ ಸಮುದಾಯಗಳು ಮಾಡ್ತಾ ಇದೆ. ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡೋದಾದ್ರೆ ಯಾಕೆ ದಲಿತರಿಗೆ ಕೊಡಬಾರ್ದು, ಯಾಕೆ ಒಕ್ಕಲಿಗರಿಗೆ ಕೊಡಬಾರ್ದು, ಯಾಕೆ ಲಿಂಗಾಯತರಿಗೆ ಕೊಡಬಾರ್ದು, ಯಾಕೆ ಬೇರೆ ಅನ್ಯ ಸಮುದಾಯದ ನಾಯಕರುಗಳಿಗೆ ಪರಿಗಣನೆ ಮಾಡಬಾರ್ದು ಅನ್ನೋದರ ಕುರಿತಾಗಿ ಈಗಾಗಲೇ ಒತ್ತಡವನ್ನು ಹೈಕಮಾಂಡ್ ಮುಂದೆ ಇಡುವಂತಹ ಪ್ರಯತ್ನಗಳು ನಡೀತಾ ಇದೆ. ಈ ರೀತಿಯಾದಂತಹ ಒಂದು ಚರ್ಚೆಗಳ ನಡುವೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ರಾಜ್ಯದ ವಿಚಾರಗಳ ಬಗ್ಗೆ, ಅದರಲ್ಲೂ ಕೂಡ ಮುಖ್ಯಮಂತ್ರಿ ಬದಲಾವಣೆ, ಪುನರ್ರಚನೆ, ಸಚಿವ ಸಂಪುಟ ಪುನರ್ರಚನೆ ಇದೆಲ್ಲವೂ ಕೂಡ ಚರ್ಚೆ ಆಗುವಂಥದ್ದು ತೀರಾ ಕಡಿಮೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳ ಬಗ್ಗೆ ಚರ್ಚೆಗಳನ್ನು ನಡೆಸುವಂಥದ್ದು, ಸಲಹೆಗಳನ್ನ ಪಡೆದುಕೊಳ್ಳುವಂತಹ ಕುರಿತಾಗಿ ಚರ್ಚೆ ನಡೆಯುವಂತಹ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದಾಗಿದೆ. ಪ್ರಜ್ವಲ, ತಮ್ಮ ಡೀಟೇಲ್ಸ್ಗೆ